ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ಸೋಷಿಯಲ್ ಸೈನ್ಸ್ನ ಟೀಚರ್ ಆದರ್ಶ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೂಪರೋ, ಆಸಮ್ಮೋ, ಫಂಟಾಸ್ಟಿಕ್ಕೋ ಅಂತ. ನಾನು ಸಹ ಎಂದಿನಂತೆ ಮಸ್ತ್ ಆಸಮ್ ಆಗಿದ್ದೇನೆ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್ ಅಂತ ಡೌಟಲ್ಲಿ, ಕನ್ಫ್ಯೂಷನಲ್ಲಿ ಹಾಗೆ ಎಕ್ಸೈಟ್ಮೆಂಟಲ್ಲಿದ್ದೀರಾ. ಬಹಳಷ್ಟು ಮಕ್ಕಳು ಕಮೆಂಟ್ ಬಾಕ್ಸಲ್ಲಿರಬಹುದು, ನಮ್ಮ ಆ್ಯಪ್ನ ಡೌಟ್ ಸೆಕ್ಷನ್ ಇರಬಹುದು, ಅಲ್ಲಿ ಕೇಳ್ತಾ ಇದ್ರು ವಾರ್ಸ್ ಡಿಫಿಕಲ್ಟ್ ಆಗ್ತಾ ಇದೆ ಸರ್ ರಿಮೆಂಬರ್ ಮಾಡ್ಕೊಳ್ಳಿಕ್ಕೆ ಅಂತ. ಅದಕ್ಕೋಸ್ಕರ ನಾವು ವಾರ್ಸ್ ಅನ್ನ ಹೇಗೆ ಸ್ಟಡಿ ಮಾಡೋದು, ಹೇಗೆ ಈಸಿ ವೇದಲ್ಲಿ ಅದನ್ನ ನೆನಪಿಟ್ಕೊಳ್ಳೋದು ಅಂತ ಇವತ್ತಿನ ಕ್ಲಾಸಲ್ಲಿ ಹೇಳ್ತೇವೆ. ಓಕೆನಾ? ಜೋಶ್ ಇದೆ ತಾನೆ? ಎಸ್. ಸೊ ಹೌ ಟು ಸ್ಟಡಿ ವಾರ್ಸ್, ಯುದ್ಧಗಳನ್ನ ಹೇಗೆ ಅಧ್ಯಯನ ಮಾಡೋದು, ಬನ್ನಿ ಮುಂದೆ ಹೋಗೋಣ. ಸೊ ಯುದ್ಧ ಅಂದ ಕೂಡಲೇ, ವಾರ್ಸ್ ಅಂದ ಕೂಡಲೇ ನಿಮಗೆ 5 ಪಾಯಿಂಟ್ಸ್ ವಾರ್, 5 ಪಾಯಿಂಟ್ ವಾರ್ ಬಾಕ್ಸ್ ನೆನಪಲ್ಲಿ ಬರಬೇಕು. ಏನ್ ಸರ್ ಆ 5 ಪಾಯಿಂಟ್ ಅಂತೀರಾ? ಓಕೆ, ನಾನು ಅದನ್ನ ಬರುವಂತಹ ಮುಂದಿನ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯುದ್ಧ ಅಂದ ಕೂಡಲೇ 5 ಪಾಯಿಂಟ್ ನೆನಪಿಗೆ ಬರಬೇಕು. ಮಹಾಭಾರತ ಯುದ್ಧ, ಪಂಚ ಪಾಂಡವರು, ಆ ಒಂದು ರಿಲೇಷನ್ ಅನ್ನು ಸಹ ನೀವು ಇಲ್ಲಿ ತೆಗೆದುಕೊಳ್ಬಹುದು. ಯಾವುದು ಆ 5 ಪಾಯಿಂಟ್ಸ್ ಇರಬಹುದು? ಎಸ್, ಮೊದಲನೇದು ಬಿಟ್ವೀನ್, ಯಾರ ನಡುವೆ ಆಯಿತು. ಸೊ ಮೊದಲನೇ ಪಾಯಿಂಟ್ ಏನಾಗಿರುತ್ತೆ? ಯುದ್ಧ ಯಾರ ನಡುವೆ ಆಯಿತು ಅನ್ನೋದು ಮೊದಲ ಪಾಯಿಂಟ್ ಆಗಿರುತ್ತೆ. ಹೂ ಫಾಟ್, ಯಾರು ಹೋರಾಡಿದರು, ಕಂಟ್ರೀಸ್ ಇನ್ವಾಲ್ವ್ ಇದ್ವಾ ಅಥವಾ ಕಿಂಗ್ಡಮ್ಸ್ಗಳಿದ್ವಾ, ಇದು ನಮ್ಮ ಮೊದಲನೇ ಪಾಯಿಂಟ್ ಆಗತ್ತೆ, ಬಿಟ್ವೀನ್. ಸೆಕೆಂಡ್, ಇಯರ್, ಯಾವ ವರ್ಷದಲ್ಲಿ ಆಯಿತು, ವೆನ್ ಡಿಡ್ ಇಟ್ ಹ್ಯಾಪನ್, ಅದು ಯಾವಾಗ ಸಂಭವಿಸಿತು, ಅದು ನಮ್ಮ ಎರಡನೇ ಪಾಯಿಂಟ್ ಆಗತ್ತೆ. ಮೊದಲನೇದು ಬಿಟ್ವೀನು, ಎರಡನೇದು ಇಯರು. ಮೂರನೇದು ರೀಸನ್ಸ್, ವಾಟ್ ಟ್ರಿಗರ್ಡ್ ಇಟ್, ಕಾರಣಗಳು, ಏನು ಪ್ರಚೋದಿಸಿತು. ಯಾವುದೇ ಯುದ್ಧ ಆಗಬೇಕಂದ್ರೆ 2 ಟೀಮ್ ಅಂತೂ ಇರಲೇಬೇಕು, ಕರೆಕ್ಟ್ ತಾನೆ? ಅಪೋಸಿಷನ್ ಇಲ್ಲ ಅಂದರೆ ಯುದ್ಧನೇ ಆಗಲ್ಲ. ಯಾವುದೋ ಒಂದು ಟೈಮಲ್ಲಿ ಅದಾಗಿರ್ಬೇಕು. ಆ ಯುದ್ಧ ಆಗಿದೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇರಬೇಕು ತಾನೆ. ಯಾರು ಸುಖ ಸುಮ್ಮನೆ ಜಗಾಡ್ಲಿಕ್ಕೆ ಹೊಂತು ಹೋಗಲ್ಲ. ಸೊ ಆ ಮೂರನೇದೇ ರೀಸನ್ ಆಗಿರುತ್ತೆ, ಕಾರಣ ಆಗಿರುತ್ತೆ. ಅದು ನಮ್ಮ 5 ಪಾಯಿಂಟ್ಸ್ನಲ್ಲಿ 3rd ಪಾಯಿಂಟ್ ಆಗಿದೆ. ಆರ್ ಯು ದೇರ್ ವಿತ್ ಮೀ? ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಥಮ್ಸ್ ಅಪ್ ಕೊಡ್ತಾ ಇರಿ. ಕೀ ಇವೆಂಟ್ಸ್, ವಾಟ್ ಹ್ಯಾಪನ್ ಡ್ಯೂರಿಂಗ್ ದ ವಾರ್, ಪ್ರಮುಖ ಘಟನೆಗಳು, ಯುದ್ಧದ ಸಮಯದಲ್ಲಿ ಏನಾಯಿತು. ಯುದ್ಧ ಸ್ಟಾರ್ಟ್ ಆಗತ್ತೆ, ಯುದ್ಧ ಎಂಡ್ ಆಗತ್ತೆ. ಆ ಸ್ಟಾರ್ಟಿಂಗು ಮತ್ತೆ ಎಂಡಿಂಗ್ನ ಮಧ್ಯದಲ್ಲಿ ಬಹಳಷ್ಟು ಇವೆಂಟ್ಸ್ಗಳು ಆಗತ್ತೆ, ಕರೆಕ್ಟ್ ತಾನೆ? ಸೊ ನೀವು ಆ ಯುದ್ಧದ ಮಧ್ಯದಲ್ಲಿ ಯಾವ ಯಾವ ಘಟನೆಗಳಾಗಿರುತ್ತೋ ಅವುಗಳನ್ನು ಸಹ ಕೀವರ್ಡ್ಸ್ಗಳ ಮುಖಾಂತರ ನೆನಪಲ್ಲಿಟ್ಕೊಳ್ಬೇಕು. ಅದು ನಮ್ಮ 4ನೇ ಪಾಯಿಂಟ್ ಆಗತ್ತೆ. ಲಾಸ್ಟಲ್ಲಿ ಎಲ್ಲರೂ ಯುದ್ಧ ಮಾಡ್ತಾರೆ, ಕೊನೆಗೆ ಏನಾದರೂ ಒಂದು ರಿಸಲ್ಟ್ ಅಥವಾ ಔಟ್ಕಮ್ ಬರಲೇಬೇಕು ತಾನೆ. ಸೊ ಅದೇ ವಾಟ್ ಚೇಂಜ್ಡ್ ಆಫ್ಟರ್, ಯುದ್ಧ ಆದಮೇಲೆ ಏನು ಬದಲಾವಣೆ ಆಯಿತು, ಯಾರು ಗೆದ್ರು, ಯಾರು ಸೋತರು, ಸೋತವರಿಗೇನಾಯಿತು, ಗೆದ್ದವರಿಗೇನಾಯಿತು. ಇದೇ ನಮ್ಮ ಯುದ್ಧದ 5 ಪಾಯಿಂಟ್ಸ್ಗಳಾಗಿವೆ. ಮತ್ತೊಂದ್ಸಲ ಸಮರೈಸ್ ಮಾಡ್ತೇನೆ. ಯಾವುದೇ ವಾರ್ ಇರಲಿ, ಯುದ್ಧ ಇರಲಿ, ಅದಕ್ಕೆ 5 ಪಾಯಿಂಟ್ಸ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಯಾವುದು ಆ 5 ಪಾಯಿಂಟ್ಸ್ಗಳು? ಒಂದು ಬಿಟ್ವೀನ್, ಯಾರ ನಡುವೆ ಆಯಿತು. ಎರಡನೇದು ಯಾವ ವರ್ಷದಲ್ಲಿ ಆಯಿತು. ಮೂರನೇದು ಯಾಕಾಯಿತು, ರೀಸನ್ಸು. ನಾಲ್ಕನೇದು ಹೇಗಾಯಿತು, ಇವೆಂಟ್ಸು. ಐದನೇದು ಎಲ್ಲ ಮುಗಿದ್ಮೇಲೆ ಏನಾಯಿತು. ಇದು ನಮ್ಮ ಔಟ್ಕಮ್ಸ್ ಆಗಿರುತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಓಕೆನಾ? ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಇದೆ ತಾನೆ? ಎಸ್, ಇರಲೇಬೇಕು. ಸೊ ಇಲ್ಲಿ ತನಕ ಒಂಥರ ಥಿಯರಿಯಲ್ಲಿ ಹೇಳ್ದಂಗೆ ಆಯಿತು. ಇಲ್ಲಿ ತನಕ ಹೇಳಿದ್ದನ್ನ ನಾವು ಒಂದು ಎಕ್ಸಾಂಪಲ್ನ ಮುಖಾಂತರ ಅಪ್ಲೈ ಮಾಡೋಣ. ಯಾವ ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೇವೆ? ಬ್ಯಾಟಲ್ ಆಫ್ ಪ್ಲಾಸಿ. ಇಂಡಿಯಾದ ಹಿಸ್ಟಾರಿಕಲ್ ಇವೆಂಟ್ಸ್ಗಳನ್ನು ನೋಡೋದಾದರೆ ಬ್ಯಾಟಲ್ ಆಫ್ ಪ್ಲಾಸಿ ಇಸ್ ಅ ಲ್ಯಾಂಡ್ ಮಾರ್ಕ್ ವಾರ್ ಅಂತ ಹೇಳ್ಬೋದು. ಯಾಕಂದರೆ ಇದಾದ ನಂತರ ಬ್ರಿಟಿಷರ ರೂಲ್ ಏನಾಯಿತೋ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಯಿತು. ಹೀಗಾಗಿ ನಮ್ಮ ಸೋಷಿಯಲ್ ಸೈನ್ಸ್ ಪಾಯಿಂಟ್ ಆಫ್ ವ್ಯೂದಿಂದ ಹೌದು, 10th ಟೆಕ್ಸ್ಟ್ ಬುಕ್
ಬಟ್ ಓವರ್ ಆಲ್ ಹಿಸ್ಟ್ರಿಯನ್ನ ನೋಡೋದಾದ್ರೂ ಸಹ ಈ ವಾರು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಸೊ ಇದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ, ಸೇಮ್ 5 ಪಾಯಿಂಟ್ ವಾರ್ ಬಾಕ್ಸ್ ಮೆಥಡ್ ಅನ್ನ ಅಪ್ಲೈ ಮಾಡ್ತಾ ಇದ್ದೇವೆ ಪ್ಲಾಸಿ ಕದನಕ್ಕೆ. ಓಕೆ, ನೀವು ಸಹ ನನ್ನ ಜೊತೆ ಇರಬೇಕು ಅಂದ್ರೆ ನೀವು ಸಹ ಆನ್ಸರ್ ಮಾಡ್ತಾ ಇರಬೇಕು ನನ್ನ ಕ್ವಶನ್ಗೆ. ಮಾಡ್ತೀರಾ? ಮಾಡೇ ಮಾಡ್ತೀರಾ. ಮೊದಲನೇದು ಬಿಟ್ವೀನ್, ನಡುವೆ, ಯಾರ ನಡುವೆ ನಡೆಯಿತು? ಸೊ ಪ್ಲಾಸಿ ಕದನ ಇರಬಹುದು. ಬಹಳಷ್ಟು ನಮ್ಮ ಸೋಷಿಯಲ್ ಸೈನ್ಸ್ನ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ ವಾರ್ಸ್ಗಳಲ್ಲಿ ಒಂದು ಕಡೆ ಬ್ರಿಟಿಷರು ಇರ್ತಾರೆ. ಓಕೆ, ಅವರ ಅಪೋಸಿಟ್ನಲ್ಲಿ ಭಾರತದ ಯಾವುದೋ ಒಬ್ಬ ರಾಜನಿರ್ತಾನೆ. ಇದು ಒಂಥರ ಕಾಮನ್ ಪಾಯಿಂಟ್ ಅನ್ಬಹುದು ಅಕ್ರಾಸ್ ಡಿಫ್ರೆಂಟ್ ವಾರ್ಸ್ ಅಲ್ಲಿ. ಸೊ ಪ್ಲಾಸಿ ಕದನದಲ್ಲೂ ಸಹ ಅದೇ ಇದೆ. ಇಲ್ಲಿ ನೀವು ನೋಡಬಹುದು, ಒಂದು ಕಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದೆ, EIC ಇದೆ, ಅದರ ನೇತೃತ್ವವನ್ನು ರಾಬರ್ಟ್ ಕ್ಲೈವ್ ಹೊಂದಿರ್ತಾನೆ. ಮತ್ತೊಂದು ಕಡೆ ಸಿರಾಜುದ್ದೌಲ್ ಬಂಗಾಲದ ನವಾಬನಿರ್ತಾನೆ. ಸೊ 2 ಪಾರ್ಟೀಸು, ಒಂದು ಕಡೆ ಸಿರಾಜುದ್ದೌಲ್ ನವಾಬ್ ಆಫ್ ಬೆಂಗಾಲ್, ಮತ್ತೊಂದು ಕಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರುತ್ತೆ. ಇದು ಅರ್ಥ ಆಯ್ತು ತಾನೆ? ಇಲ್ಲಿ ತನಕ ಇದೀರಾ? ಗ್ರೇಟ್. ಸೊ ಇಲ್ಲಿ ಮೀರ್ ಜಾಫರ್ ದ ಬಿಟ್ರೇಯರ್ ಅಂತ ಹೇಳ್ತಾ ಇದ್ದಾರೆ. ಈ ಮೀರ್ ಜಾಫರ್ ಸಿರಾಜುದ್ದೌಲನ ಸೇನಾಧಿಪತಿ ಆಗಿರ್ತಾನೆ. ಆದರೆ ಆತನೇ ಮೋಸ ಮಾಡಿಬಿಡ್ತಾನೆ, ಬಿಟ್ರೆ ಮಾಡಿಬಿಡ್ತಾನೆ. ಆತ ನ್ಯೂಟ್ರಲ್ ಆಗಿಬಿಡ್ತಾನೆ, ಏನು ಪಾಲ್ಗೊಳ್ಳೋದೇ ಇಲ್ಲ. ಸೊ ಹೀಗಾಗಿ ಇಲ್ಲಿ ತನಕ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಮೊದಲನೇ ಪಾಯಿಂಟ್ ಅನ್ನ ಕವರ್ ಮಾಡಿದ್ದೇವೆ, ಬಿಟ್ವೀನ್. ನೆಕ್ಸ್ಟ್ ಯಾವ್ದು ಬರುತ್ತೆ ಪಾಯಿಂಟು? ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಪಾಯಿಂಟ್ ಬರುತ್ತೆ ಅಂತ. ಎಸ್, ನೆಕ್ಸ್ಟ್ ಬರುವಂತಹದ್ದು ಇಯರ್, ಯಾವ ವರ್ಷದಲ್ಲಾಯಿತು? 1757, ಅ ಹಿಸ್ಟಾರಿಕಲ್ ಇಯರ್. ಓಕೆ, 1757 ಇರಬಹುದು, 1857 ಇರಬಹುದು, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, 1947 ಇರಬಹುದು, ಭಾರತ ಫ್ರೀಡಮ್ ಸ್ಟ್ರಗಲ್, ಫ್ರೀಡಮ್ ಇಂಡಿಪೆಂಡೆನ್ಸ್ ಪಡೆದಿರುವಂತಹದ್ದು. ಹೀಗಾಗಿ ಯಾವಾಗ 7 ಇಂದ ಎಂಡ್ ಆಗುತ್ತೋ ಆವಾಗ ವಾರ್ಸ್ ಅದು ನಿಮ್ಮ ನೆನಪಿಗೆ ಬರಬೇಕು. ಇದು ಸಹ ಒಂದು ಟೆಕ್ನಿಕ್ ಆಗಿದೆ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ. ಸೊ ಬ್ಯಾಟಲ್ ಆಫ್ ಪ್ಲಾಸಿ ಅಂದ ಕೂಡಲೇ 1757 ನಿಮ್ಮ ನೆನಪಿಗೆ ಬರಬೇಕು. ಥರ್ಡ್ ಪಾಯಿಂಟ್ ಏನಾಗಿತ್ತು? ಯುದ್ಧ ಯಾರ ನಡುವೆ ಆಗ್ತಾ ಇದೆ, ಯಾವಾಗ ಆಗ್ತಾ ಇದೆ ಗೊತ್ತಾಯ್ತು. ನೆಕ್ಸ್ಟ್ ಯುದ್ಧ ಯಾಕೆ ಆಗ್ತಾ ಇದೆ, ಏನಾದರೂ ರೀಸನ್ಸ್ ಇರಬೇಕಲ್ಲ, ಆ ರೀಸನ್ಸ್ಗಳೇ ಥರ್ಡ್ ಅಲ್ಲಿ ಬರುತ್ತೆ. ಸೊ ಥರ್ಡ್ ಒನ್, ದ ಬ್ರಿಟಿಷ್ ಮಿಸ್ಯೂಸ್ಡ್ ಟ್ರೇಡ್ ಪ್ರಿವಿಲೇಜಸ್, ವ್ಯಾಪಾರ ಸವಲತ್ತುಗಳನ್ನ ದುರುಪಯೋಗ ಪಡಿಸಿಕೊಂಡ್ರು. ಇದಕ್ಕೊಂದು ಹೆಸರಿದೆ. ಏನ್ ಹೆಸರಿದೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದಕ್ಕೇನೋ ಅಂತಂದು ಕರೀತಾರೆ. ಈ ಟ್ರೇಡ್ ಪ್ರಿವಿಲೇಜಸ್ ಏನಿರುತ್ತೋ, ವ್ಯಾಪಾರ ಸವಲತ್ತುಗಳು, ಅದಕ್ಕೇನೋ ಅಂತಂದು ಕರೀತಾರೆ. ಅದು ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಹೇಳಲ್ಲ, ಯಾಕಂದ್ರೆ ನೀವೆಲ್ಲರೂ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀನ ಅನ್ಕೊಳ್ತೇನೆ. ಹೀಗಿರ್ಬೇಕಾದ್ರೆ ನಿಮ್ಮಿಂದಲೂ ಸಹ ಆ ಒಂದು ಸಣ್ಣ ಎಫರ್ಟ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಮಾಡೋ ತಪ್ಪ? ಖಂಡಿತವಾಗಿ ಇಲ್ಲ ತಾನೆ? ಎಸ್. ಸೊ ಬ್ರಿಟಿಷರಿಗೆ ಕೊಟ್ಟಂತಹ ಆ ಟ್ರೇಡ್ ಪ್ರಿವಿಲೇಜಸ್ಗಳನ್ನ ಅವರು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಅದಾದ ನಂತರ ಏನಾಗತ್ತೆ? ಸಿರಾಜುದ್ದೌಲ್ ಫೋರ್ಟ್ ವಿಲಿಯಂ ಮೇಲೆ ದಾಳಿ ಮಾಡ್ತಾನೆ. ಕೊನೆಯದಾಗಿ ಬ್ರಿಟಿಷರಿಗೆ ಏನಾಗತ್ತೆ? ಯುದ್ಧ ಮಾಡಲಿಕ್ಕೆ ಬರ್ತಾರೆ. ಹಾಗೆ ಇನ್ನೇನಾದರೂ ಈ ಒಂದು ಪೀರಿಯಡ್ನಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆಗತ್ತೆ, ಬ್ಲ್ಯಾಕ್ ರೂಮ್ ಟ್ರೆಜಡಿ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಬ್ಲ್ಯಾಕ್ ರೂಮ್ ಟ್ರೆಜಡಿ, ಕಪ್ಪು ಕೋಣೆ ದುರಂತ ಆಗತ್ತೆ. ಅದರ ಬಗ್ಗೆ ಟೆಕ್ಸ್ಟ್ ಬುಕ್ ನಲ್ಲಿದೆ. ನಾನು ಎಲ್ಲವನ್ನೂ ಸಹ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಲ್ಲ. ನಾನು ಒಂದು ವಾರನ್ನ ಇಟ್ಕೊಂಡು ಹೇಗೆ ಆ ಮೆಥಡ್ನಿಂದ ನೀವು ಎಲ್ಲ ವಾರ್ಸ್ಗಳನ್ನ ಈಸಿಯಾಗಿ ತಿಳ್ಕೊಳ್ಬಹುದು ಅಂತ ಹೇಳ್ತೇನೆ. ನಿಮಗೆ ಡೀಟೇಲ್ ಆಗಬೇಕಂದ್ರೆ ಆಲ್ರೆಡಿ ನಮ್ಮ 1 ಶಾರ್ಟ್ ವಿಡಿಯೋಸ್ಗಳಿವೆ, ಸಮರಿ ವಿಡಿಯೋಸ್ಗಳಿವೆ, ಅವುಗಳ ಮುಖಾಂತರ ತಿಳ್ಕೊಳ್ಬಹುದು. ಓಕೆನಾ? ಎಸ್. ಸೊ ಕೊನೆಯದಾಗಿ ಬ್ರಿಟಿಷರು ಏನು ಮಾಡ್ಬೇಕಂತಿರ್ತಾರೆ? ಮೀರ್ ಜಾಫರ್ನನ್ನ ನವಾಬನನ್ನಾಗಿ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಸೊ ಸಿರಾಜುದ್ದೌಲನ್ನ ತೆಗೆದು ಮೀರ್ ಜಾಫರ್ನನ್ನ ನವಾಬನನ್ನಾಗಿ ಮಾಡಬೇಕು ಅಂತ ಇರ್ತಾರೆ. ಇಲ್ಲಿ ಯಾರ್ದೋ ಒಂದು ಫೋಟೋ ಇದೆ ಅಲ್ಲ, ಹಿಂದಿನ ಸ್ಲೈಡ್ನಲ್ಲಿ ಇವರ ಹೆಸರನ್ನ ಹೇಳಿದ್ದೆ ನಾನು. ಬ್ರಿಟಿಷ್ ಅವರ ಲೀಡರ್ ಯಾರಾಗಿರ್ತಾರೆ? ರಾಬರ್ಟ್ ಕ್ಲೈವ್ ಆಗಿರ್ತಾರೆ. ಸೊ ಇಲ್ಲಿ ತನಕ ಇದ್ದೀರಾ ಅನ್ಕೊಳ್ತೇನೆ. ರೀಸನ್ಸ್ಗಳನ್ನ ತಿಳ್ಕೊಂಡಿದ್ದೀರಾ. ಮುಂದೆ ಹೋಗೋಣವಾ? ಎಸ್. ಇವೆಂಟ್ಸ್
ಘಟನೆಗಳು. ಯುದ್ಧ ಯಾರ ನಡುವೆ ಆಗ್ತಾ ಇದೆ, ಯಾವಾಗ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಇರುವಂತಹದ್ದು ಯುದ್ಧ ಹೇಗಾಗ್ತಾ ಇದೆ. ಆ ಯುದ್ಧ ಆಗ್ತಾ ಇದೆ ಅಂದಮೇಲೆ ಬಹಳಷ್ಟು ಇವೆಂಟ್ಸ್ಗಳು ನಡೆದಿರುತ್ತೆ. ಅದೇ ನಮ್ಮ 4ನೇದಾಗಿರುತ್ತೆ ಘಟನೆಗಳು. ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಮೀರ್ ಜಾಫರ್ ಸಿರಾಜುದ್ದೌಲನಿಗೆ ಮೋಸವನ್ನ ಮಾಡಿಬಿಡ್ತಾನೆ, ನಂಬಿಕೆ ದ್ರೋಹವನ್ನ ಮಾಡಿಬಿಡ್ತಾನೆ. ಕೊನೆಯದಾಗಿ ಏನಾಗುತ್ತೆ, ಬ್ರಿಟಿಷರು ಈಸಿಲಿ ಗೆಲ್ತಾರೆ. ಈ ಇವೆಂಟ್ಸಲ್ಲಿ ಇಷ್ಟೇ ಪಾಯಿಂಟ್ಸ್ಗಳು ಬರುತ್ತಾ? ಇನ್ನೂ ಪಾಯಿಂಟ್ಸ್ಗಳಿವೆ. ಆ ಪಾಯಿಂಟ್ಸ್ಗಳನ್ನ ನಾವು ಡೆಲಿಬ್ರೇಟ್ ಆಗಿ ಹಾಕಿಲ್ಲ, ಬೇಕಂತಲೇ ಹಾಕಿಲ್ಲ. ಯಾಕಂದರೆ ನೀವು ಸಹ ನಿಮ್ಮ ಎಫರ್ಟ್ಸನ್ನು ಹಾಕಬೇಕು. ಇಲ್ಲಿ ತನಕ ಇದು ಕೇವಲ ಒನ್ ವೇ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಆಲ್ಮೋಸ್ಟ್ ಎಲ್ಲ ಕ್ಲಾಸಲ್ಲೂ ಹೇಳ್ತಾ ಇರ್ತೇನೆ, ನಾವು 24 ಅವರ್ ಕ್ಲಾಸ್ ತೊಗೊಂಡ್ರೂ ಸಹ ನೀವು ಔಟ್ ಆಫ್ ಔಟ್ ತೆಗೆದುಕೊಳ್ತೀರಾ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದರೆ ನಿಮ್ಮ ಎಫರ್ಟ್ಸ್ ಎಲ್ಲಿ ತನಕ ಬರಲ್ವೋ ಅಲ್ಲಿ ತನಕ ನಾವು ಎಷ್ಟು ಎಫರ್ಟ್ ಹಾಕಿದ್ರು ಅಷ್ಟೇ. ಹೀಗಾಗಿ ನಿಮ್ಮ ಎಫರ್ಟ್ಸನ್ನು ಸಹ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನಾನು ಯಾವ್ಯಾವ ಕ್ವಶನ್ ಕೇಳ್ತಿರ್ತೇನೋ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದರಿಂದ ನಿಮ್ಗೊಂಥರ ರಿಹರ್ಸಲ್ ಆದಂಗೆ ಆಗುತ್ತೆ ಎಕ್ಸಾಮಿಗೆ. ಮಾಡ್ತೀರಾ ತಾನೇ? ಎಸ್, ಮಾಡೇ ಮಾಡ್ತೀರಾ. ಕೊನೆಯದಾಗಿ ಏನು ಬರುತ್ತೆ, ಯುದ್ಧನೂ ಆಯಿತು, ಎಲ್ಲನೂ ಆಯಿತು, ಔಟ್ಕಮ್ಸ್ ಏನು ಬರುತ್ತೆ? 2 ಪಾರ್ಟೀಸ್ ಇದ್ರು, 2 ಪಾರ್ಟಿಗಳಲ್ಲಿ ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಗೆದ್ದವ್ರಿಗೇನು ಸಿಕ್ತು, ಸೋತವ್ರಿಗೇನಾಯಿತು, ಅದೇ ನಮ್ಮ ಔಟ್ಕಮ್ಸ್ ಆಗಿರುತ್ತೆ. ಈ ಔಟ್ಕಮ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಹಳಷ್ಟು ಬಾರಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ರೈಟ್ ದ ಔಟ್ಕಮ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ ಇರ್ಬೋದು, ಬ್ಯಾಟಲ್ ಆಫ್ ಬಕ್ಸಾರ್ ಇರ್ಬೋದು, ಬೇರೆ ಬೇರೆ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಇರಬಹುದು. ಈ ರೀತಿಯಾಗಿ ಔಟ್ಕಮ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ರೀಸನ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯುದ್ಧ ಯಾಕಾಯಿತು, ಯುದ್ಧ ಹೇಗೆ ಮುಗೀತು, ಅವೆರಡೂ ಸಹ ವೆರಿ ವೆರಿ ಕೀ ಪಾಯಿಂಟ್ಸ್ ಆಗತ್ತೆ. ಓಕೆನಾ? ತಿಳ್ಕೊಳ್ತಿದ್ದೀರಾ ತಾನೆ? ಬೋರಿಂಗ್ ಆಗ್ತಾ ಇಲ್ಲ ತಾನೆ? ಆಗಲ್ಲ ಅನ್ಕೊಳ್ತೇನೆ. ಸೊ ಬ್ರಿಟಿಷರು ಪೂರ್ತಿ ಬೆಂಗಾಲದ ಮೇಲೆ ಹಿಡಿತವನ್ನ ಸಾಧಿಸ್ತಾರೆ. ಯಾಕಂದ್ರೆ ಅವ್ರು ಗೆದ್ದಿರ್ತಾರೆ. ಅದಾದ್ಮೇಲೆ ಏನಾಗತ್ತೆ, ಬ್ರಿಟಿಷರ ಒಂಥರ ರೂಲ್ ಸ್ಟಾರ್ಟ್ ಆಗುತ್ತೆ ಇಂಡಿಯಾದಲ್ಲಿ ಅಂತ ಹೇಳ್ಬಹುದು. ಮೀರ್ ಜಾಫರ್ನನ್ನ ಅವರು ಬಂಗಾಲದ ನವಾಬನನ್ನಾಗಿ ನೇಮಿಸ್ತಾರೆ. ಆದರೆ ಆತ ಒಂಥರ ಕೈಗೊಂಬೆ ನವಾಬನಾಗಿರ್ತಾನೆ, ಪಪೆಟ್ ನವಾಬನಾಗಿರ್ತಾನೆ, ಬ್ರಿಟಿಷರು ಹೇಳಿದಂತೆ ಕೇಳುವ. ಅದರ ಜೊತೆಗೆ ಈ ಒಂದು ಔಟ್ಕಮ್ಸ್ನಲ್ಲಿ ಬಹಳಷ್ಟು ದುಡ್ಡು ಸಹ ಬ್ರಿಟಿಷರಿಗೆ ಹರಿದು ಬರುತ್ತೆ. ಹೇಗೆ ಹರಿದು ಬರುತ್ತೆ? ಓಕೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಔಟ್ಕಮ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಹೇಗೆ ಬ್ರಿಟಿಷರಿಗೆ ಬಹಳಷ್ಟು ಹಣ ಸಿಗುತ್ತೆ ಇದರಿಂದ ಅಂತ. ಓಕೆನಾ? ಸೊ ಮತ್ತೊಂದ್ಸಲ ಹೇಳ್ತೇನೆ, ಯುದ್ಧ ಅಂದ ಕೂಡಲೇ 5 ಪಾಯಿಂಟ್ಸ್ಗಳು ನೆನಪಿಗೆ ಬರಬೇಕು. 1, ಯಾರ ನಡುವೆ ಆಯಿತು. 2, ಯಾವಾಗಾಯಿತು. 3, ಯಾಕಾಯಿತು. 4, ಹೇಗಾಯಿತು. 5ನೇದು ಹೇಗೆ ಮುಗೀತು. ಅವೇ 5 ಪಾಯಿಂಟ್ಸ್ಗಳಾಗಿವೆ. ಓಕೆ, ಸೊ ಇಲ್ಲಿ ತನಕ ಒಂದು ಯುದ್ಧವನ್ನ ಹೇಗೆ ಅನಲೈಸ್ ಮಾಡಬೇಕು ಅಂತ, ಸ್ಟಡಿ ಮಾಡಬೇಕು ಅಂತ ಹೇಳಿದ್ವಿ. ಇಲ್ಲಿ ಒಂದು ಕ್ವಿಕ್ ಟಿಪ್ ಅನ್ನ ಕೊಡ್ತಾ ಇದ್ದೇವೆ. ಏನು? ಔಟ್ಕಮ್ಸ್ ಆಫನ್ ಲೀಡ್ ಟು ದ ನೆಕ್ಸ್ಟ್ ವಾರ್. ಒಂದು ಯುದ್ಧ ಮುಗಿದ ನಂತರ ಏನು ಔಟ್ಕಮ್ಸ್ ಆಗುತ್ತೋ ಅದು ಮುಂದಿನ ಯುದ್ಧಕ್ಕೆ ಕಾರಣ ಆಗತ್ತೆ. ವರ್ಲ್ಡ್ ವಾರ್ 1 ಅನ್ನೇ ತೆಗೆದುಕೊಳ್ಳೋದಾದ್ರೆ ಅದಾದ ನಂತರ ವರ್ಸೈಲ್ಸ್ ಟ್ರೀಟಿ ಆಗತ್ತೆ. ಅದರ ನಂತರ ಏನೇನಿರುತ್ತೋ ಕಂಡೀಷನ್ಸ್ ಅವುಗಳೇ ವರ್ಲ್ಡ್ ವಾರ್ 2ಗೆ ಕಾರಣ ಆಗುತ್ತೆ ಬಹಳಷ್ಟು ಮಟ್ಟಿಗೆ. ಅದೇ ರೀತಿ ಬ್ಯಾಟಲ್ ಆಫ್ ಪ್ಲಾಸಿ ನಂತರ ಆಗುವಂತಹ ಕಂಡೀಷನ್ಸ್ಗಳು ಬ್ಯಾಟಲ್ ಆಫ್ ಬಕ್ಸಾರಿಗೆ ಕಾರಣ ಆಗುತ್ತೆ. ಇದನ್ನೇ ಡಾಮಿನೋ ಇಫೆಕ್ಟ್ ಅಂತ ಕರಿತೇವೆ ನಾವು. ಸೊ ಯಾವುದೇ ಒಂದು ರಿಸಲ್ಟು ಮತ್ತೊಂದು ಮುಂದಿನ ಚೈನ್ ಆಫ್ ಇವೆಂಟ್ಗೆ ಕಾರಣ ಆಗತ್ತೆ. ಹೀಗಾಗಿ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಹಿಸ್ಟ್ರಿಯನ್ನ ಸ್ಟೋರಿ ಫಾರ್ಮ್ಯಾಟಲ್ಲಿ ತಿಳ್ಕೊಳ್ಳಿ. ಹಿಸ್ಟ್ರಿಯನ್ನ ಯಾರೋ ಎಲ್ಲೋ ಕೂತು ಬರೆದಂತಲ್ಲ, ಇದು ಎಲ್ಲದಕ್ಕೂ ಒಂದಲ್ಲ ಒಂದು ಲಿಂಕ್ ಇದ್ದೇ ಇರುತ್ತೆ. ಹೀಗಾಗಿ ಹಿಸ್ಟ್ರಿಯನ್ನ ಓದ್ಕೊಳ್ಬೇಕಂದ್ರೆ ಸ್ಟೋರಿ ಫಾರ್ಮ್ಯಾಟಲ್ಲಿ ಓದಿ, ಲಿಂಕ್ ಮಾಡ್ಕೊಳ್ಳಿ, ಅಸೋಸಿಯೇಟ್ ಮಾಡ್ಕೊಳ್ಳಿ, ಯಾಕೆ ಹೀಗಾಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಹಿಸ್ಟ್ರಿ ಸಿಕ್ಕಾಪಟ್ಟೆ ಈಸಿ ಆಗತ್ತೆ. ಓಕೆ, ಸೊ ನಾವು ಬ್ಯಾಟಲ್ ಆಫ್ ಪ್ಲಾಸಿ ಮೇಲೆ ಹೇಗೆ 5 ಪಾಯಿಂಟ್ ವಾರ್ ಬಾಕ್ಸ್ ಅನ್ನು ಅಪ್ಲೈ ಮಾಡಿದ್ವೋ ಅದೇ ರೀತಿಯಲ್ಲಿ ನೀವು ಸಹ ಬ್ಯಾಟಲ್ ಆಫ್ ಬಕ್ಸಾರ್ ಮೇಲೆ ಈ 5 ಪಾಯಿಂಟ್ ವಾರ್ ಬಾಕ್ಸ್ ಅನ್ನು ಅಪ್ಲೈ ಮಾಡಿ. ಅದರ ಆನ್ಸರ್ ಅನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಇಲ್ಲ ಅಂದರೆ ನಮ್ಮ ಪರೀಕ್ಷೆಯ ಆ್ಯಪ್ ಇದೆ,
ಅದರ ಡೌಟ್ನಲ್ಲಿ ಫೋಟೋ ಹೊಡೆದು ಸಹ ಹಾಕಬಹುದಾಗಿದೆ. ಹಾಕ್ತೀರಾ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ನಿಮಗೆಲ್ರಿಗೂ ಕಲಿಬೇಕನ್ನೋ ಆಸೆ ಇದೆ, ಕಲೀಲಿಕ್ಕೆ ಪ್ಲ್ಯಾಟ್ಫಾರ್ಮ್ ಇದೆ, ಅದರ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ತೀರಾ ಅನ್ನೋ ಭರವಸೆ. ಓಕೆ, ನಿಮಗೆ ಈ ಫಾರ್ಮ್ಯಾಟ್ ಇಷ್ಟ ಆಯ್ತಾ? ನಾವು ಹೇಗೆ ಯುದ್ಧವನ್ನು ಕವರ್ ಮಾಡ್ತಾ ಇದ್ದೇವಲ್ಲ, ಹೇಗೆ ಟಿಪ್ಸನ್ನು ಕೊಡ್ತಾ ಇದ್ವೋ ಆ ಫಾರ್ಮ್ಯಾಟ್ ನಿಮಗೆ ಇಷ್ಟ ಆಗಿದ್ರೆ, ಹಾಗೆ ಇಂತಹದ್ದೇ ಬೇರೆ ಏನಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೇನು ಡಿಫಿಕಲ್ಟ್ ಆಗ್ತಾ ಇದೆ ಅದನ್ನು ನೀವು ನಮಗೆ ತಿಳಿಸಿ. ನಾವು ಆದಷ್ಟು ಪ್ರಾಮಾಣಿಕವಾಗಿ ಅದನ್ನು ಬಗೆಹರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಓಕೆ, ಹಾಗೆ ಈ ಫಾರ್ಮ್ಯಾಟ್ ನಿಮಗೆ ಇಷ್ಟ ಆಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡೋದನ್ನು ಬರಿಬೇಡಿ, ಅಥವಾ ಥಮ್ಸ್ ಅಪ್ ಅನ್ನು ಸಹ ಕೊಡಬಹುದು. ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನಿಮ್ಮ ಕಮೆಂಟನ್ನು ಓದಿ, ಹಾಗೆ ಎಕ್ಸ್ಟ್ರಾ ಮೋಟಿವೇಶನ್ ಸಹ ಸಿಗತ್ತೆ. ಸೊ ನಿಮಗೆ ಯಾವ ವಾರ್ ಡಿಫಿಕಲ್ಟ್ ಆಗ್ತಾ ಇದೆ ಅನ್ನೋದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಹಳಷ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳಿದ್ದೇನೆ, ಅದರಲ್ಲಿ ಎಲ್ಲವನ್ನೂ ಮಾಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಹ ನನಗಿದೆ. ಮಾಡ್ತೀರಾ ತಾನೆ? ಎಸ್, ಪ್ಲೀಸ್ ಮಾಡಿ. ಓಕೆ, ಸೊ ಇದೇ ನೋಟ್ನಲ್ಲಿ ನಾವು ಬಾಯ್ ಅಂತ ಹೇಳಲಿಕ್ಕೆ ಬರ್ತಾ ಇದ್ದೇವೆ. ಇನ್ನೂ ಸಹ ಯಾರು ನಮ್ಮ ಪರೀಕ್ಷೆ ಆ್ಯಪನ್ನು ಡೌನ್ಲೋಡ್ ಮಾಡಿಲ್ವೋ ದಯವಿಟ್ಟು ಡೌನ್ಲೋಡ್ ಮಾಡಿ. ಹಾಗೆ ನಿಮಗೆ ಸ್ಟಡಿ ಮಾಡಲಿಕ್ಕೆ, ರಿವಿಷನ್ ಮಾಡಲಿಕ್ಕೆ, ಟೈಮ್ ಟೇಬಲ್ ಹಾಕೊಳ್ಳಿಕ್ಕೆ, ಶೆಡ್ಯೂಲಿಂಗ್ ಮಾಡಲಿಕ್ಕೆ ಡಿಫಿಕಲ್ಟಿ ಆಗ್ತಾ ಇದ್ದರೆ ನಿಮಗೋಸ್ಕರನೇ ಪರೀಕ್ಷೆ ಪ್ರಚಂಡರು ಪ್ಲಸ್ಸನ್ನು ಲಾಂಚ್ ಮಾಡಿದೆ. ಇದರಲ್ಲಿ ನಾವು ವೆರಿ ಮಿನಿಮಲ್ ಅಮೌಂಟ್ನಲ್ಲಿ ನಿಮಗೆ ಡೈಲಿ ಲೈವ್ ಕ್ಲಾಸಸ್ಗಳನ್ನು, ಹಾಗೆಯೇ ಇನ್ಸ್ಟೆಂಟ್ ಡೌಟ್ ಸಪೋರ್ಟನ್ನು ಕೊಡ್ತಾ ಇದ್ದೇವೆ. ಸಪೋರ್ಟಿಂಗ್ ಮೆಟೀರಿಯಲ್ ಇರಬಹುದು, PYQ ಸಾಲ್ವ್ ಇರಬಹುದು, ಹಾಗೆ ಡೈಲಿ ಪ್ರಾಕ್ಟೀಸ್ ಟೆಸ್ಟ್ಗಳಿರಬಹುದು, ಚಾಪ್ಟರ್ ವೈಸ್ ಟೆಸ್ಟ್ಗಳಿರಬಹುದು. ಹೀಗೆ ಬಹಳಷ್ಟು ಉಪಯುಕ್ತವಾಗಿರುವಂತಹ ಸಪೋರ್ಟಿಂಗ್ ಮೆಟೀರಿಯಲ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇದನ್ನು ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಹೇಗೆ ಎನ್ರೋಲ್ ಆಗೋದು ಅನ್ನೋ ಡೌಟಲ್ಲಿದ್ದೀರಾ? ಪರೀಕ್ಷೆ.in/purchase ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೇವೆ, ಹಾಗೂ ಕಮೆಂಟಲ್ಲೂ ಸಹ ಹಾಕಿರ್ತೇವೆ. ಅದರ ಮೇಲೆ ಕ್ಲಿಕ್ ಮಾಡಿ ಎನ್ರೋಲ್ ಆಗಿ, ನಿಮಗೋಸ್ಕರ ಕಾಯ್ತಾ ಇರ್ತೇವೆ. ಓಕೆನಾ? ಹಾಗಾದರೆ ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋಣ. ಎಲ್ಲರೂ ಮಜಾ ಮಾಡ್ತಾ ಇರಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ, ಓದಿ, ನಲಿರಿ, ಆಟ ಆಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.